ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತಾನ್ರಿ. ನಾವು ಆರಾಮದೇ ನೋಡ್ರಿ. ಕತೆ ಹೆಂಗೆ ಬರಾಕತ್ತಾವ್ರಿ? ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗ ಕತೆಗಳು ನೋಡಾಕತ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳು ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾನ್ರಿ. ಆಮೇಲೆ ಈಗ ನನಗೆ 6 ತಿಂಗಳಾಗಿರ್ತೈತೆ ರೀ. 6 ತಿಂಗಳು ಮುಗಿಯಕ್ಕೆ ಬಂದಿರ್ತಾವೆ. ಸ್ವಲ್ಪ ಹೊಟ್ಟೆ ಇರ್ತೈತೆ ರೀ. ಅಂದ್ರೆ ಇದ್ರಾಗ ಮಗಳೆಲ್ಲ ಎಕ್ಸ್ಟ್ರಾ ಕ್ಯಾರೆಕ್ಟರ್ ನಾವು ಪ್ರೆಗ್ನೆಂಟ್ ಇರೋದು ಹಾಕೊಂಡ್ವಿ ಅಂದ್ರೆ ಫೋನ್ ಸ್ಟ್ರಕ್ ಆಗತ್ತೈತೆ ರೀ. ಹಾಗಾಗಿ ಹೇಳಾಕತ್ತೀನಿ ರೀ ನಾನು. ಈಗ ಶೋಭಾಗ 6 ತಿಂಗಳು ಇರ್ತಾಳ್ರಿ, ಪ್ರೆಗ್ನೆಂಟ್ ಇರ್ತಾಳ್ರಿ. ಆದರೂ ಮನೆಗಿನ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾಳ್ರಿ. ಕತೆನ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಇವ್ವ ಇಷ್ಟ ತನಕ ಅಡಿಗೆಲ್ಲ ಅಥವಾ ಇವ ಕುತ್ಕೊಂಡು ಬದುಕು ಮಾಡೋಕೆ ಆಗಂಗಿಲ್ಲ ಮುಂಚಿನಂಗೆ. ಈಗ ಇವ ಒಂದೀಟು ಉಳ್ಳಾಗಡ್ಡಿ ಅವನು ಕುತ್ಕೊಂಡು ಹೆಚ್ಚತ್ಲೆ ಬಗ್ಗಿ ಸೊಂಟ ಅನ್ನೋದು ಹಿಡ್ಕೊಂಡಂಗೆ ಆತು. ಅಡಿಗೆಲ್ಲ ಆದಂಗೆ ಆತು. ಇನ್ನು ಅಕ್ಷತಾಗ ಹೇಳ್ತಾನೆ ಎಲ್ಲರಿಗೂ ಉಣ್ಣಾಕ ತಾಟ ಹಚ್ಚಿ ಹಾಕ್ಕೊಡ್ತಾನೆ. ಇಲ್ಲೇ ಹೋಗೋಗಿ ನೀಡ್ತಾ ಇವ ನನಗೂ ಬಗ್ಗಿ ಎದ್ದು ಮಾಡೋದು ಆಗಂಗ ಇಲ್ವ ಇವ ಮುಂಚಿನಂಗೆ. ಮುದಿವಿನ ಮಾತಾಡ್ಸೋಕೆ ಇಷ್ಟ ಇಲ್ಲ. ಅದನ್ನ ಏನೋ ನೆಪಕ್ಕೆ ಒಂದಿಟ್ಟು ಹೋಗಿ ಮಾತಾಡ್ಸಿ ಬರ್ತಾನೆ. ಮತ್ತು ಮಣ್ಣನಿದ್ರೆ ತೀಟಿ ಮಾಡಬಾರ್ದಲ್ಲ. ನಿಮ್ಮ ತಂಗಿ ಬಂದು ಮಾತಾಡ್ಸ್ಲೇ ಇಲ್ಲ ಅಂತಂದು. ಅತ್ತಿಗೆಮ್ಮ ಆರಾಮದಿಯಾ? ಆರಾಮದಾನಿ ಬಾ ರತ್ನ. ಬಂದು ಮಾತಾಡ್ಸೋಣ ಅಂದೆವ. ಅಡ್ಗೆ ಮನ್ಯಾಗ ಕುತ್ಕೊಂಡ್ಬಿಟ್ಟೆ. ಅಡ್ಗೆ ಒಂದು ರಗಡೆತ್ತ ಮಾಡೋದು ನಿಮ್ಮ ಅಣ್ಣ ಮತ್ತು ಮಟನ್ ತೊಗೊಂಬರಕ್ಕೆ ಹೋಗಿದ್ರಲ್ಲ, ಅದು ಕಣಿ ಮಾಡ್ಕೊಂತ ಮುದ್ದೆ ಮಾಡ್ಕೊಂತ ಕುಂತೆ. ಇಲ್ಲೇ ಆತು ನನಗೆ ಮಾತಾಡ್ಸೋಣ ಅಂದ್ರೆ ಕುಂತ್ರೆ ಎದ್ದೊಳಕ್ಕೆ ಆಗಂಗಿಲ್ಲ ಬಿಡು ರತ್ನ. ಹಂಗಾಗಿ ಬರಲಿಲ್ಲ. ಆರಾಮದೇನುವ? ಅಣ್ಣಾರು ಆರಾಮದಾರ? ಆರಾಮದಾರ ಅವರು. ಕುಂದ್ರ ನಡಿ ರತ್ನ, ಉಣ್ಣಾಕ ಹಸ್ತೈತಿ ಈಗ. ಲಘು ಕೊಟ್ಟು ಕಳಿಸಿದ್ಗೆ ಪ್ರಿಯಾ ಒಟ್ಟು ಹಸ್ತೈತಿ ಅನ್ನಕತ್ತಿದ್ಲು. ಆತವ ಈಗ ಆತು ಬೆಂದ ಬಿಟ್ಟೈತಿ. ಅಕ್ಷತನ್ನ ಕರೆದು ಹಚ್ಚಿ ಕೊಡ್ತಾನೆ. ನೀಡ್ತಾ ನಡಿ, ಅಲ್ಲೇ ನಡಮನೆಯಾಗ ಕುಂದ್ರಿ. ಅಕ್ಷತಾ ಯಪ್ಪ ಇವ ಏನು ತ್ರಾಸವ ಇವ. ಕುಂದ್ರ ಓಯಕ್ಕ ಬಂದೆ. ಏನಕ್ಕ? ಅಕ್ಷತ ಎಲ್ಲರಿಗೂ ಇಲ್ಲೇ ತಾಟ್ ಮಾಡ್ಕೊಡ್ತಾನೆ. ಹೋಗಿ ಉಣ್ಣಾಕದ್ನ ಕೊಟ್ಟು ಬಂದ್ಬಿಡವ. ನನಗೆ ಬಗ್ಗೆ ಎದ್ದನ್ನು ಇಡೋದು ಆಗಂಗ ಇಲ್ಲ. ಎಸ್ತಾನೆ ಅಂದ್ರೂ ಬೇಡ ಅಂದು ನೀನು ಹೆಚ್ಕೊಂತ ಕುಂತಿ. ಆ ಮುದ್ದಿಂದ ತಿರುಗಿ ಕೊಟ್ಟಿದ್ರೆ ನಾನು ಒಂದಿಟ್ಟು ತಟ್ಟಿ ಇಡ್ತಿದ್ದೆ, ಎಲ್ಲ ಮಾಡ್ತಿದ್ದಿ. ಸೊಂಟ ನೋವು ಸೊಂಟ ಹಿಡ್ಕೊಂತೆ ಅಂತಿದ್ದಿ ಅಕ್ಕ ನೀನು. ಬಾಯಿಲೆ ಎದ್ದ ಇಲ್ಲ ಹಚ್ಕೊಡು, ನಾವು ಕೊಟ್ಟು ಬರ್ತಾನೆ. ಮತ್ತೇನು ಬಗ್ಗೆ ಎದ್ದ ನೀಡ್ತೀನಿ ನೀನು? ಹ್ಞೂನವ ಇಲ್ಲೇ ಹಚ್ಕೊಡ್ತಾನೆ ತಡಿ. ತಗೋ ಇದನ್ನ ರತ್ನ ಕೊಡು. ಅತ್ತಿಯರ್ಗೆ ಇಲ್ಲಿ ಕೊನೆಗ ಕೊಡ್ತೀಯ ಅಲ್ಲಿ ನಡುವನೆಗ ಕೊಡ್ತೀಯ? ಅತ್ತಿಯರು ಕೊನೆಗ ಕುಂತಾರಕ್ಕ. ಕೇಳ್ತಾನೆ ತಡಿ, ಮತ್ತೆ ಅಲ್ಲೇ ಉಂಟಾರೆ ನೀಲ್ ಬರ್ತಾರ ಅಂದು ನೋಡಿ ಕೇಳಿ ಹಚ್ಚಿಡ್ತಾನೆ. ಹಚ್ಚಕ್ಕ ಎಲ್ಲರಿಗೂ ಹಚ್ಚಂಗ ಹಚ್ಚಿಂದಾಗ ನಾನು ನೀನು ಉಣ್ಣಾಕ್ ಬರ್ತೈತಿ. ಮಾವ ಬಾವುಗೂ ಆಮೇಲೆ ಇವ್ರಿಗೂ ಅತ್ತಿಯರ್ಗೂ ಪ್ರಿಯಾಗೂ ಇನ್ನೂ 4 ತಾಟ್ ಮಾಡು. ನಾನು ನೀನು ಆಮೇಲೆ ಇಂದಾಗ ಉಣ್ಣಾನ ಅಂತಬೇಕಂದ್ರೆ ಅಸ್ತಂತ ತಗೋ. ಇವ ಎಲ್ಲಾರ್ದು ಆತು. ಇನ್ನು ನಾನು ಅಕ್ಷತ ಒಂದು ಉಂಡು ಅಷ್ಟು ಬಾಂಡೆ ಒಂದು ತಿಕ್ಕವು. ಅಕ್ಷತ ತಿಕ್ತಾಳವ ಇವ. ಒಂದು ಈಟು ಆರಾಮ್ ತಗೋಬೇಕು. ಸೊಂಟ ಹಿಡ್ಕೊಂಡಂಗೆ ಆಗ್ಬಿಡ್ತೈತಿ. ಮುಂಚಿನಂಗೆ ಬಗ್ಗೆ ಎದ್ದು ಬದುಕು ಮಾಡೋಕೆ ಆಗೊಂದು ತ್ರಾಸ ಅನಿಸ್ತೈತಿ. ಯವ್ವ ಕಾಲು ನೋವು ಇವಾಗ ಹೆಂಗೈತೆ ಬೇ? ಕಮ್ಮಿ ಆಗೈತೆ ಇಲ್ಲ? ಒಟ್ಟು ಕಮ್ಮಿ ಆಗೈತೆ ಹಂಗ ಪರ್ಸು. ಗುಳಿಗೆ ನುಂಗಕತ್ ಮೇಲೆ ಅಷ್ಟೇ ಏನು ನೋವಲ್ಲ, ಕಮ್ಮಿ ಆಗೈತಿ. ಅವರು ಡಾಕ್ಟ್ರು ಭಾಳ ಚಲೋ ಅದಾರ ಬೇ. ಏನು ಭಾರಿ ಒಳ್ಳೆ ಕೈಗುಣ ನೋಡು ಅವ್ರದ್ದು. ಏನು ಎಂಥರಾದ್ರೂ ಆರಾಮಕ್ಕಾರ. ಹ್ಞೂನಪ್ಪ. ಅಯ್ಯಪ್ಪ ನಾನು ಏನು ಸಾಯ್ತೇನೆ ಅನ್ನಂಗಾಗಿತ್ತ ನನಗೆ ಪರ್ಸು. ಏನು ತ್ರಾಸಪ್ಪ. ಕಾಲು ಪೂರ ಹಂಗ ತಿರುವಿದಂಗೆ ಆಗಿತ್ತು. ಹಂಗ ಒಂದೀಟ ಗಾಡಿ ಹಿಡೋದು ನಡೆಯಂಗಾಗೈತೆ ನೋಡು. ಗುಳಿಗೆ ಒಟ್ಟ ಬಿಡ್ಬಾಡ್ಬಿ. ಅದು ಎಣ್ಣೆ ಖಾಲಿ ಆದ್ರೆ ಹೇಳು, ಖಾಲಿಗೆ ಹಚ್ಕೊಳ್ಳೋದು. ಮತ್ತೆ ಹೋಗಿ ದವಾಖಾನಿಗೆ ಇನ್ನೊಂದು ತೊಗೊಂಬರ್ತಾನಂತ. ಒಟ್ಟ ಬಿಡ್ಬೇಡ, ಪೂರ ನೋವು ಆರಾಮಾಗತ್ತುಂಕ. ಇಲ್ಲಪ್ಪ ಗುಳಿಗೆ ಇನ್ನೂ 2 ದಿವಸ ಓದತ್ತಮ್ಮ. ಖಾಲಿ ಆದ್ಮೇಲೆ ಹೇಳ್ತಾನೆ ತಗೋ. ಮತ್ತೆ ಊಟ ಮಟನ್ ಚಲೋನ ಸಿಕ್ಕತ್ತಿ ಇವತ್ತು. ನಾನು ಏನು ಸಂಜೆ ಮುಂದೆ ಎಂತೆಂಥದ್ದು ಕೊಯ್ದಿರ್ತಾರೇನ ಅಂತ ಅನ್ಕೊಂತ ನಾವು ಹೋದೆ. ಚಲೋ ಇರ್ತೈತೆ ಇಲ್ಲ ಅಂತಂದು ಪಾಪ ಚಲೋದ ಕೊಟ್ಟ ಅಣ್ಣ. ಚಲೋ ಇತ್ತಲ್ಲ ಮಟನ್? ಭಾಳ ಚಲೋ ಐತಪ್ಪ. ಅದ್ರಾಗ ಒಂದು ಈಟು ಕೈಮಾ ಅದನ್ನ ಒಡಿಸ್ಕೊಂಬರ್ಬೇಕು ತಣ. ರುಚಿ ಆಕತ್ತು ಕೈಮಾನ. ಬರೀ ಮಟನ್ ಆಟ ತೊಗೊಂಬಂದು ಅದನ್ನ ಒಂದಿಟ್ಟು ಸಾರು ಮಾಡಿ ಒಂದಿಟ್ಟು ಕೆದ್ರಾರ. ಕೈಮಾ ಆಗಿದ್ರೆ ಪ್ರಿಯಾ ಮಟನ ತಿನ್ನೋದಿಲ್ಲ. ಅದು ಒಂದು ಹುಡುಗಿ ಬರೀ ಕೈಮಾ ಇಲ್ಲ ಅಂದ್ರೆ ಚಿಕನ್ ಆಟ. ಹಂಗಾಗಿ ನೆಟ್ಟು ಉಂಡ್ಲೇ ಇಲ್ಲ ನೋಡೋದು ಹುಡುಗಿ. ಅಯ್ಯೋ ನಾನೇ ನೀಡೇನು ಚಿಕ್ಕಮ್ಮ ಉಂಡ್ಲು. ಅಯ್ಯೋ ಇನ್ನೊಂದು 2-3 ಪೀಸ್ ಆಕತಿ ಅಂತ ಹಾಕಿಸ್ಕೊಂಡು ಉಂಡಾಳ ನೋಡವ. ಉಂಡಾಳಂತ ನಿನಗೆ ಹಂಗೆ ಮಾಡ್ತಾಳಕಿ. ಏನು ತಿನ್ನೋದು ಮಟನ್ ತಿನ್ನೋದು ರೂಢಿ ಮಾಡ್ಬೇಕವ. ಅದೇನು ಚಿಕನ್ ಅದೇನು ಚಲೋ. ಮಟನ್ ಒಳ್ಳೇದಿನ್ನು. ಈಕಿ ಬಂದ್ಲು ನಂದೆಲ್ಲ ಇಡ್ಲಿ ಅಂದು. ಬಾವಾ ಇವ್ರು ಹೊಲಕ್ಕೆ ಹೋದ್ರೆ ಏನು ನೀರು ಬಿಡಕ್ಕೆ ಹೋಗ್ಬೇಕು ಅನ್ನಕತ್ತಿದ್ರು. ಹೋದ್ರೆ ಏನು ಎಳ್ಳೆಲ್ಲ ಹಿಂಗೆ ಹಂಗ ಹೋದ್ರು. ಹ್ಞೂನವ ನಾನು ಬೆಳಗಿದ್ದ ಹೊಲ್ದಾಗಿದ್ನೆಲ್ಲ ಸಾಕಾಗೋಗಿತ್ತು. ಒಂದಿಟ್ಟು ನೀರು ಒಂದು ಬಿಡೋದಿತ್ತು ಇದಕ್ಕೆ ಅಡಿಕೆ ಗಿಡಕ್ಕೆ. ಹಂಗಾಗಿ ನಾನು ಹೋಗಿ ಬರ್ತಾನೆ ತಡಿ ಅಣ್ಣ, ನೀರು ಅದನ್ನ ಬಿಟ್ಟು ಬರ್ತಾನೆ ಅಂತ ಹೋದ್ನವ. ಬರ್ತಾನೆ ತಡಿ ಈಗ. ಇಲ್ಲ ಬಾವ ಕೇಳಿದೆ ನಾನು. ಹೇಳಿಲ್ಲ ಇವರು ಮತ್ತೆ ಹೊಲಕ್ಕೆ ಹೋದ್ರೇನಂತ ಕೇಳೋಣಂತ ಬನ್ನಿ. ನಿಮ್ಮ ಅಕ್ಕ ನಿಂದು ಊಟ ಆತ ಉಂಡ್ರೆ?
ಅಕ್ಕ ನಾನು ಉಂಡ್ವಿ ಬಾವ ಈಗ ಅಕ್ಕ ಬರಾಕತ್ತಾಳ ಅಕ್ಕಿ ಸೊಂಟ ಅದು ನುಯ್ತೈತಂತ ನಿಧಾನ ಸರಿ ಬರ್ತಾ ಏನ್ರಿ ಭಾರಿ ತ್ರಾಸಪ್ಪ ಸೊಂಟ ಅದು ಭಾರಿ ನೋವು ನನಗಂತ್ರ ಬಗ್ಗೆ ಎದ್ದು ಮಾಡೋದಾಗಂಗಿಲ್ಲ ಈಗಂತ್ರ ಅದು ಹಂಗ ಮತ್ತು ಆರಾಗೈತಲ್ಲ ಈಗ ಒಂದಿಟ್ಟು ತ್ರಾಸ ಅನಿಸ್ತೈತಿ ಇನ್ನೊಂದು 2 ತಿಂಗಳು ತಗೋ ಮತ್ತು ಅವ್ರ ಅವ್ವರು ಬಂದು ಇದನ್ನ ಮಾಡಿ ಕರ್ಕೊಂಡು ಹೋಗಾರ ಏನಪ್ಪ ಒಂದು 4 ದಿವಸ ಮತ್ತು ಹೇಳ್ಬೇಕಲ್ಲ ಈಗ ಹಾರಾಗೈತಿ ಒಂದು 2 ದಿವಸ ಮತ್ತು ಕರ್ಕೊಂಡು ಹೋಗಿದ್ರೆ ಏನ ಇಲ್ಲವ ಮೊನ್ನೆ ಮಾವನ ಫೋನ್ ಹಚ್ಚಿತ್ತು ಹಿಂಗಪ್ಪ ಮತ್ತು ನಾವು ಇದನ್ನ ಮಾಡಿದ್ದು ಬಂದ್ಸುಟ್ಟು ಮತ್ತು ಬಂದು ಎಲ್ಲಿ ಬುತ್ತಿ ತೊಗೊಂಬಂದಾರ ಸಹಿ ಮತ್ತು ಬಂದು 4 ದಿವಸ ಕರ್ಕೊಂಡು ಹೋಗ್ಬೇಕು ಮಗಳನ್ನ ಮತ್ತು ಎಂಟ್ರ ಬಿಡು ನೀವು ಇದು ಮಾಡಿ ಒಮ್ಮೆ ಹೆರಿಗೆ ಕಳಿಸ್ತೀರಿ ಅಲ್ಲಿ ತನಕ ಮತ್ತು ಒಮ್ಮೆ ಬಂದು ಕಾಳು ತಗೋ ಅಂತ ಅಂದ್ರು ನಾನು ಮತ್ತು ನೋಡ್ತಾನೆ ತಡಿ ಮಾವನಂತೇಳಿ ಮಾತಾಡಿ ಏನು ಅನ್ನೋದು ಹೇಳ್ತೇನೆ ಅಂತ ಅಂದಿದ್ದೆ ಮತ್ತೇನು ಯಾವಾಗ ಬರೋಕೆ ಹೇಳ್ಬೇಕವ ಚಲೋ ಐತೆ ದೀಸ್ ಈಗ ಏನು ಸಂಬಂಧ ಕಳ್ಸಕ್ಕೆ ಇದು ಮಾಡೋಕೆ ಏನು ದಿವಸ ಏನು ನೋಡಂಗಿಲ್ಲ ಮತ್ತು ನೋಡು 2 ದಿವಸ ಕಳಿಸ್ತೀಯೇನ ಮತ್ತು ಮುಂದೆ ಹೆರಿಗೆ ಆದಮೇಲೂ ಮತ್ತು ಏನು ಇಲ್ಲೇ ಹೆರಿಗೆ ಮಾಡಿಸ್ತೀಯ ಏನು ಅಲ್ಲೇ ಮಾಡಿಸ್ತೀಯ ನೋಡು ಒಂದತ್ತಲ್ಲೇ ತೋರಿಸಿರಲ್ಲ ಅಲ್ಲೇ ಮಾಡಿಸ್ರಿ ಆಮೇಲೆ ಅಲ್ಲೊಮ್ಮೆಟು ಇಲ್ಲೊಮ್ಮೆಟು ಅವರು ನೋಡಿರೋದು ಇವ್ರು ನೋಡೋದು ಗುಳಿಗೆಗಳು ಬದಲಿ ಆಗೋದು ಎದಕ್ಕೆ ಬೇಕು ಒಂದು ಕಡೆ ತೋರಿಸಿರಿ ಅಂದಮೇಲೆ ಅಲ್ಲೇ ಇದು ಮಾಡಿರಿ ಅಕ್ಕ ಬಾ ಒಂದಿಟ್ಟು ಹೊರಗೆ ಒಂದಿಟ್ಟು ಅಡ್ಡಾಡೋದಂತ ಏನು ಇದು ಆಕತಿ ಏನು ಉಂಡ ಮೇಲೆ ಒಂದಿಟ್ಟು ವಾಕ್ ಮಾಡ್ಬೇಕು ಬಾ ಹೋಗು ಒಂದಿಟ್ಟು ಅಡ್ಡಾಡಿ ಹೋಗು ಶೋಭಾ ನಿದ್ದಿನ ಬರಕತ್ತು ಬೆಳಗ್ಗೆ ಲಗು ಇದ್ದೇವಿ ನಾನು ಹೋಗಿ ಮಕ್ಕೊಂತ ತಗೊಳವ ನೀ ಏನು ನಾಳೆ ಇರ್ತೀಯಲ್ಲ ರತ್ನ ಯಾಕಣ ಯಾಕೆ ಇರ್ತೀಯಲ್ಲ ಅಂತಂದು ಕೇಳಾಕತ್ತೀಯಲ್ಲ ಏನಿಲ್ವಾ ಮತ್ತೆ ತಪ್ಪು ತಿಕ್ಕೊಳಕ್ ಹೋಗ್ಬೇಡ ನಾಳೆ ಇವು ಹೊಳ್ಯಾಗ ಮೀನು ಇದಕ್ಕೆ ಬಲಿ ಹಾಕ್ಯಾರಂತ ಸಿಗ್ತಾವು ಅಂದಾರ ಉಣ್ತಿಯಲ್ಲ ಜೀವದಿ ಮೀನಿಗೆ ಅದಕ್ಕೆ ಅಂದೇವ ಇವ್ರು ಬಾ ಅಂತ ಹೇಳ್ಯಾರಣ ನಾಳೆನ ಬಾ ಅಂತಂದು ಹೇಳ್ಯಾರ ಹುಡುಗಿದೊಂದು ಸಾಲ ಐತಿ ನೋಡ್ತಾನಣ್ಣ ಬೆಳಗ್ಗೆ ಹೋಗ್ಬೇಕಂತ ಅನ್ಕೊಂಡನಿ ಮತ್ತು ಅವು ನೋಡೋಕ್ಕಾಗೆ ಬಂದಿದ್ನೆ ಮತ್ತು ಅಲ್ಲಿ ಹೊಲ್ದಾಗ ಅವು ಕೆಲಸವು ಭಾಳ ಅದಾವು ಬಾ ಹಂಗ ಹಿಂತಿರಿಗೆ ಬಾ ಅಂದಿದ್ರಿ ಇವ್ರು ಇವತ್ತು ಇಲ್ಲಿ ನಾಳೆ ಬರ್ತಾನೆ ಅಂತ ಅಂದಿದ್ದೆ ಇಲ್ಲ ನಾನು ನಾಳೆ ಹೋಗ್ಕಂತ ಹೋಗು ನಾಳೆ ಒಂದು ದಿವಸ ಇರು ಉಂಡು ನಾಡ್ದು ಬೆಳಗ್ಗೆನ ಬೆಳಗ್ಗೆ 6 ಗಂಟೆ ಬಸ್ಸಿಗೆ ಹೋಗ್ಬಿಡುವಂತೆ ಅಂತ ಮತ್ತೇನು ಮೀನಿಗೆ ಜೀವದಿ ನಿಮ್ಮೂರಾಗೇನು ಮೀನು ಸಿಗಂಗಿಲ್ಲ ಏನಿಲ್ಲ ಅವು ಕೆರೆ ಮೀನು ಹೊಳಿ ಮೀನಾದ್ರೆ ರುಚಿ ಆಕ್ಕವು ಕೆರೆ ಮೀನು ನಿಂತ ನೀರಾಗಿನವು ಏನು ಮೀನು ರುಚಿ ಇರ್ತಾವು ನಿಮ್ಮ ಅಣ್ಣ ಅಟ್ ಹೇಳಕತ್ತಾನ ಇರಬಾರ್ದ ನೀನು ಒಂದು ದಿವ್ಸ ಬಿಟ್ಟು ಹೋದ್ರೆ ಏನಾಗ ನಿನ್ನ ಗಂಡ ಮನೆಯಿಂದ ಹೊರಗೆ ಹಾಕ್ತಾನ ಏನಾಗಂಗಿಲ್ಲ ಉಂಡು ಹೋಗಂತೆ ಅಂತಿಲ್ಲ ಬರೀ ಜೀವದಿ ಮೀನಿಗೆ ಅಲ್ಲೇ ಮೀನು ಸಿಗಂಗಿಲ್ಲ ಏನಿಲ್ಲ ಅದ ಚಿಕನ್ ಅದ ಮಟನ್ ಏನ ಹೇಳೋಣ ಅವ್ರಿಗೆ ಸುಮ್ಮನೆ ಏನಾರ ಅಂತ ಭಯಕತ್ತಾರ ಅವರು ನಾನಟ್ಟಕ್ಕೆ ನಾನಾ ಉಳ್ಕೊಂಡನಿ ಅನ್ನಂಗೆ ಮಾಡ್ತಾರ ಹುಡುಗದೊಂದು ಸಾಲಿ ಸುಮ್ಮನೆ ಹೋಗಿ ಕುಂತು ಬಿಡ್ತಿದ್ದೆ ಅಂತಂದು ಬೈತಾರ ನೀನೋ ಒಂದಿಟ್ಟು ಹೇಳು ನಾನು ಹೇಳ್ತಾನೆ ಬಿಡು ಬಾವುಗ ಮಾವು ಬಾ ಅಂದ್ರೆ ಬರೋದೇ ಇಲ್ವಾ ಏನು ಮಾಡ್ಬೇಕು ಬಂದು ಒಂದಿಟ್ಟು ಉಂಡು ಕರ್ಕೊಂಡ್ರ ಹೋಗಾರ ಅದು ಇಲ್ಲ ಬಾ ಅಂದ್ರೆ ಬರೋದೇ ಇಲ್ಲ ಬೆಳಗ್ಗೆ ಮಾಡ್ತಂತ ಹೇಳ್ತೇನೆ ನಾನು ಯವ್ವ ಅಲ್ಲ ಬೇ ಆಕಿನ್ನ ತವ್ರ ಮನೆ ಕಳಿಸ್ಬೇಕು ಅಂತೀಯಲ್ಲ ಈಕಿ ಕೈಯಾಗ ಒಬ್ಬಾಕಿಗೆ ಬದುಕು ಮಾಡೋದಕ್ಕತೆ ಏನು ಹುಚ್ಚದಿಯೇನ ನೀನು ಆಕಿನ ಇದಕ್ಕೆ ಕಳ್ಸಕತ್ತಿ ತವ್ರ ಮನೆಗೆ ಒಮ್ಮೆ ಹೆರಿಗೆ ಹೋಗಾಳ ಬಿಡು ಏನು ಈಗೇನು ಹರ್ಕತ್ತೈತಿ ಕಳ್ಸೋದು ಓ ಬರಲಿ ಒಂದು 4 ದಿವಸ ಪಾಪ ಮಾಡು 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 ಬದುಕು ಭಾರಿ ಎಲ್ಲ ತಾನ ಮಾಡ್ತಾಳ ಈಗೀಗ ಒಂದಿಟ್ಟು ಮಕ್ಳಿಗೆ ಬಿಗಿ ಹತ್ಲಿ ಸಣ್ಣಕ್ಕಿಗೆ ಪಾಪ ಎಲ್ಲ ತಾನ ಮಾಡ್ತಾಳ ಈಕೆ ಹೆಂಗ ಮೇಲಿಂದ ಒಟ್ಟು ಮಾಡಿ ಕುಂದಿರ್ತಾಳ ಅದಕ್ಕೆ ಮಾಡ್ಕೊಳ್ಳಿ ಒಂದಿಟ್ಟು 4 ದಿವಸ ಇದ್ದು ಬರಲಿ ಬಿಡು ಪಾಪ ಏನು ಬಸರಣ್ಣ ಮಗಳು 4 ದಿವಸ ಇದ್ರೆ ಒಂದಿಟ್ಟು ಆಕಿಗೂ ಎಂಥರಾಗ್ಲವ ಏನಿದಲ್ಲ ತವ್ರ ಮನೆಗೆ ಇರ್ಬೇಕಂತ ಅನಿಸ್ತೈತಿ ಬಸರರ ಹೊತ್ನ್ಯಾಗ ಪಾಪ ಇದ್ದು ಬರಲಿ ಏನು ಆಕಿ ಮೇಲೇನು ದ್ವೇಷ ಅಲ್ಲವ ನನಗೇನು ಸೊಸಿನ ಏನೋ ಹೊಟ್ಟೆ ಕೂಸಿಟ್ಕೊಂಡಾಳ ನನ್ನ ಮೊಮ್ಮಗಳನ್ನ ಯಾರನ್ನ ಒಂದು ಇಟ್ಕೊಂಡಾಳ ತೀರಾ ಏನು ದ್ವೇಷ ಕಾರೋದು ಆಕಿಗೆ ಇನ್ನೇನು ಅದ ಮುಂಚೆ ಒಂದಿಟ್ಟು ಹಂಗೆ ಮಾಡಂಗೆ ಆಕತ್ತು ಈಗ ಏನೋ ನನ್ನ ಸೊಸಿ ಅಲ್ಲ ಅಂತ ಅನಿಸ್ತೈತಿ ಇವ್ವ ಏನೇ ಹೇಳಬೇ ಭಾರಿ ಬದಲಾಗಿ ಬಿಡು ನೀನಾದ್ರೂ ಈ ಸಸ್ತ ಮೇಲೆ ಭಾರಿ ಇಲ್ಲ ಬರದ್ದು ಜೀವದಿ ಇಲ್ಲ ಬರೋದು ಪ್ರೀತಿ ಕೆರೆ ಆಯ್ತದ ಬಿಡು ನಿನಗೆ ಏನು ಮಾತಾಡ್ತಿರತ್ನ ನೀನು ಅದೇನು ಇಲ್ಲ ಬರೋದು ಪ್ರೀತಿ ಜೀವ ಅಯ್ಯೋ ಬಸರು ಅದಾಳವ ಎಂಥರಾದ್ರೂ ಪಾಪ ಇದು ಅನಿಸ್ತೈತಿ ಬಾಯಿ ಬಿಟ್ಟ ಕೇಳಂಗಲ್ಲ ಆಕೀನು ಒಕ್ಕನಿ ಅಂತ ಒಂದು ದಿನಕ್ಕೆ ತವ್ರ ಮನೆಗೆ ಹೋಗ್ಬರ್ತಾನೆ ಐತಿ ಅಂತ ಅಂದಲ್ಲ ಪಾಪ ಎಲ್ಲ ತಾನ ಮಾಡ್ತಾಳ ಏನ ಬಾಂಡಿ ಆಕಿ ಮಾಡ್ತಾಳೆ ಬಿಟ್ರೆ ಈಗ ಬಿಡಂಗಿಲ್ಲ ಎಲ್ಲ ತಾನ ಮಾಡಕ್ಕೆ ಓಡಾಡ್ತಾಳ ಆಕಿನ ಮುಂಚೆ ಏನೋ ಹಾಕ್ಳ ಕರಿಯೋದು ಎಲ್ಲ ಏನಾಗ ಹೊಟ್ಟಿ ಬರ್ತದೆ ಆಡ್ದಕತಿ ಬಗ್ಗೆ ಎದ್ದು ಮಾಡೋದಾಗಂಗಿಲ್ಲ ತ್ರಾಸಕತಿ ಪಾಪ ಏನು ಹೋಗಿ ಒಂದು 4 ದಿವಸ ಅವ್ರ ಅವ್ನ ಕೈಯಿಂದ ಅಡುಗೆ ಉಂಡು 4 ದಿವಸ ಇದ್ದು ಬರಲಿ ಬಿಡು ಆರಾಮ್ ತೊಗೊಂಡು ಏನೈತಿ ಮತ್ತೆ ಹೆರಿಗೆ ಆದಮೇಲೆ ಇದ್ದದ್ದ ಅವಾಗೇನು ಸಪ್ಪೆ ಕುಳ್ತಿನ್ನೋದು ಈಗ ಬೈಕ್ ಇರ್ತಾವೆ ತಾಯಿ ಕೈಯಿಂದ ಮತ್ತು ನನ್ನ ಮೊಮ್ಮಗಂದು ಕಿವಿ ಹೊಡ್ಕೊಂಡಿತ್ತು ಕಿವಿ ಸೋರಾಕತ್ತಿತ್ತು ಮತ್ತು 4 ದಿವಸ ಇದ್ದು ಬರಲಿ ನಾಳೆ ಮೀನ ತರ್ತಾನಂತ ನಿಮ್ಮ ಅಣ್ಣ ಉಂಡು ಹೋಗು ನಾಡ್ದ ಮತ್ತು ಆಕಿನ ನೋಡ್ತಾನೆ ಅವ್ರ ಅವ್ವರು ಬಂದು ಕರ್ಕೊಂಡು ಹೋದ್ರೆ ಹೋಗ್ಲಿ ಮತ್ತು ಆಕಿನ 4 ದಿವಸ ಇದ್ದು ಬರಲಿ ನೋಡೋಣ ಮತ್ತು ಮುಂದೆ ಏನು ಸೀರ್ಗಿರಿ ಮಾಡಿದಾಗ ಹೇಳ್ತೇವೆ ಬರುವಂತೆ ಅಂತ
ಏನು ಬಿಡಬೆ ನನಗೇಂತ್ರ ಮೀನಾ ಏನು ಉಣ್ಣಂಗಾಗಿಲ್ವಾ ಯಾಕ ನನಗೂ ಊರಿಗೆ ಹೋಗ್ಬೇಕು ಅನ್ಸಾಕತೈತಿ. ನಾನು ನಾಳೆ ಬೆಳಗ್ಗೆ ಪ್ರಿಯಾಂಕ್ ಕರ್ಕೊಂಡು ಹೋಗ್ಬೇಕಂತ ತಗೋ ಊರಿಗೆ. ಏನು ಹುಡುಗಿನ ಏನು ಒಮ್ಮೊಮ್ಮೆಟ್ ಒಂದೊಂಥರ ಮಾಡ್ತಾಳೆ. ನಮಸ್ಕಾರ ರೀ. ಇವತ್ತಿನ ಕತೆ ಹಿಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಹೊಸದಾಗಿ ಚಾನಲ್ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಶೋಭಾ ಸಂಸಾರದ ಕತೆಗೆ ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಮತ್ತೆ ನಾಳೆ ಸಿಗ್ತೇನೆ ರೀ.